ಚೇಂಬರಿಗೆ ಹೋದ್ವಿ, ಪ್ರಿನ್ಸಿಪಲ್ ಮ್ಯಾಮ್ ಚೇಂಬರಿಗೆ. ಆದ್ರೆ ಅವ್ರು ಅಲೋ ಮಾಡ್ಲಿಲ್ಲ, ಡೋರ್ ಹಾಕೊಂಡು ಕೂತಿದ್ರು. ನಮ್ ಸೆಮ್ಮಿಗೆ 1100 ಇತ್ತು, ಬಟ್ ನಮ್ಗಿಂತ 300 ರೂಪೀಸ್ ಜಾಸ್ತಿ ತಗೊಂಡ್ರು. ಇವಾಗ ಪ್ರೆಸೆಂಟ್ ಆಗಿ ಪ್ರಿನ್ಸಿಪಲ್ ಇಲ್ಲ ಸರ್. ಸಂಜಯ್ ಗಾಂಧಿ ಕಾಲೇಜ್ ಆಫ್ ನರ್ಸಿಂಗ್ನ ಅವ್ಯವಸ್ಥೆ. ಬೆಂಗಳೂರಿನ ಸಂಜಯ್ ಗಾಂಧಿ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ತರಗತಿಗಳನ್ನು ತ್ಯಜಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಹಿಂದೆ ರಾಜ್ಯ ಮಟ್ಟದ ಪ್ರತಿಭಟನೆಯ ನಂತರವೂ ಆಡಳಿತ ಮಂಡಳಿ ಅಥವಾ ಅಧಿಕಾರಿಗಳಿಂದ ಸರಿಯಾದ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಒದಗಿಸಲಾಗಿಲ್ಲ. ನರ್ಸಿಂಗ್ ವಿದ್ಯಾರ್ಥಿಗಳು ಕ್ಲಿನಿಕಲ್ ಮತ್ತು ಸಮುದಾಯ ಹುದ್ದೆಗಳಿಗೆ ಪ್ರತಿದಿನ 10 ಕಿಲೋಮೀಟರ್ ಪ್ರಯಾಣಿಸಲು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಬೇಕಾಗಿದೆ. ಶೌಚಾಲಯ ಸೌಲಭ್ಯಗಳು ಸಂಪೂರ್ಣವಾಗಿ ಅಸಮರ್ಪಕವಾಗಿವೆ. ಸುಮಾರು 400 ವಿದ್ಯಾರ್ಥಿಗಳಿಗೆ ಕೇವಲ ಒಂದು ಸಣ್ಣ ಶೌಚಾಲಯ ಸೌಲಭ್ಯ ಮಾತ್ರ ಲಭ್ಯವಿದೆ. ಇದು ಸ್ವೀಕಾರಾರ್ಹವಲ್ಲ ಮತ್ತು ನೈರ್ಮಲ್ಯ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಂಶುಪಾಲರ ಸೂಚನೆಯಂತೆ ಅಗತ್ಯವಿರುವ ಸಾಮಗ್ರಿಗಳನ್ನು ಒದಗಿಸುವ ಸಂಸ್ಥೆಗೆ ಬದಲಾಗಿ ಸಮುದಾಯ ಚೀಲಗಳಿಗೆ ಹಣವನ್ನು ಪಾವತಿಸಲು ವಿದ್ಯಾರ್ಥಿಗಳನ್ನು ಒತ್ತಾಯಿಸಲಾಗಿದೆ. ಕಾಲೇಜಿನ ವೆಬ್ಸೈಟ್ ನಕಲಿ ಎಂಎಸ್ಸಿ ಉಪನ್ಯಾಸಕರ ಸಿಬ್ಬಂದಿ ಹೆಸರುಗಳನ್ನು ತೋರಿಸುತ್ತದೆ. ವಾಸ್ತವದಲ್ಲಿ ಇಡೀ ನರ್ಸಿಂಗ್ ಕಾಲೇಜಿನಲ್ಲಿ ಕೇವಲ 2 ಎಂಎಸ್ಸಿ ಉಪನ್ಯಾಸಕರು ಮಾತ್ರ ಲಭ್ಯವಿದ್ದಾರೆ. ಇದು ದಾರಿ ತಪ್ಪಿಸುವ ಮತ್ತು ಸ್ವೀಕಾರಾರ್ಹವಲ್ಲ. ಸಂಸ್ಥೆಯಲ್ಲಿ ಒಬ್ಬ ಪುರುಷ ಸಿಬ್ಬಂದಿಯೂ ಇಲ್ಲ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತಿಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಅಭಿವೃದ್ಧಿಗೆ ಅವಕಾಶಗಳನ್ನು ನೀಡಲಾಗುತ್ತಿಲ್ಲ. ಗಣೇಶ ಚತುರ್ಥಿ, ಓಣಂ ಮತ್ತು ಕ್ರಿಸ್ಮಸ್ನಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಮತ್ತು ಸರಿಯಾಗಿ ಆಯೋಜನೆ ಮಾಡುತ್ತಿಲ್ಲ. ನರ್ಸಿಂಗ್ ತರಬೇತಿಗೆ ಅಗತ್ಯವಿರುವ ಸಿಬ್ಬಂದಿ ಮತ್ತು ಪ್ರಾಯೋಗಿಕ ಸಲಕರಣೆಗಳ ತೀವ್ರ ಕೊರತೆ ಇದೆ. ಇದರಲ್ಲಿ ಐವಿ ಕ್ಯಾನ್ಸುಲೇಷನ್ ಮತ್ತು ರಕ್ತ ಸಂಗ್ರಹ ಅಭ್ಯಾಸ ಮಾದರಿಗಳು ಸೇರಿವೆ. ಕಳೆದ 5 ತಿಂಗಳಿನಿಂದ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಇಲ್ಲ, ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸುತ್ತೇವೆ. ನರ್ಸಿಂಗ್ ವಿದ್ಯಾರ್ಥಿಗಳ ಬಗ್ಗೆ ನಿರಂತರ ನಿರ್ಲಕ್ಷ್ಯ ಸ್ವೀಕಾರಾರ್ಹವಲ್ಲ. ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಇಷ್ಟೊಂದು ಕಂಪ್ಲೇಂಟ್ಸ್ ಇಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇವ್ರ ಬೇಡಿಕೆಗಳು ಇವರೆಲ್ಲ ಕಂಪ್ಲೇಂಟ್ಸ್ ಏನು ಹೇಳಿ, ಎಲ್ಲದಕ್ಕೂ ಗೌರ್ಮೆಂಟ್ ಎಲ್ಲ ಸ್ಯಾಂಕ್ಷನ್ ಮಾಡಿದಾರೆ. 1 by 1 ಕೆಲಸ ಆಗತ್ತೆ. ಇಲ್ಲಿ ತನಕ ಬೇಕಾದ್ರೆ ಆರ್ಡರ್ಸ್ನು ತೋರಿಸ್ತೀವಿ, ಎಲ್ಲ ಆಗಿದೆ. ಈಗ ಇವರು ಮಾತಾಡ್ತಿರೋದು ಏನು ಹೇಳ್ತಿದ್ದಾರೆ ಅಂದರೆ, ಏನೂ ಆಗಿಲ್ಲ ಅಂದರೆ ನಾವು ಬೇಕಾದ್ರೆ ಎಲ್ಲನೂ ಸ್ಯಾಂಕ್ಷನ್ ಆಗಿರೋದು ಆರ್ಡರ್ಸು ತೋರಿಸ್ತೀವಿ. ಬೇಸಿಕ್ ಆಗಿ ಸ್ಟೂಡೆಂಟ್ ಕೇಳ್ತಾರೆ ಏನು ಗೊತ್ತಾ, ಶೌಚಾಲಯ ಕೇಳ್ತಾ ಇದ್ದಾರೆ. ಶೌಚಾಲಯ 500 ಜನ ಅದಕ್ಕೂ ಸ್ಯಾಂಕ್ಷನ್ ಆಗಿದೆ. ಈಗ ಏನಾಗಿದೆ, ಮುಂಚೆ 60 ಜನ ಇದ್ರು, ಇಲ್ಲ ಇಲ್ಲಿ ತನಕ ಕ್ಲಾಸ್ ಆಗಿದ್ಯೋ ಇಲ್ವಾ ಅಂತ ಸ್ಟೂಡೆಂಟ್ಸ್ ನ ಕೇಳಿ ಹೇಳ್ತಾರೆ. ಇಲ್ಲ ಒಬ್ರು ಬಿಟ್ಟು ಹೋಗಿದ್ದಾರೆ, ಇನ್ನೊಬ್ರು ಬಂದಿದ್ದಾರೆ. ಅದಕ್ಕೆ ಅದು ವೆಬ್ಸೈಟ್ ಅಷ್ಟೇ. ಒಬ್ರು ಬಿಟ್ಟು ಹೋಗಿ ಇನ್ನೊಬ್ರು ಇಮಿಡಿಯೇಟ್ ನೋಡಿ ಟೀಚರ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಎಷ್ಟು ಜನ ಟೀಚರ್ಸ್ ಇದ್ದಾರೆ ವೆಬ್ಸೈಟ್ ಅಲ್ಲಿ? ಅವರೆಲ್ಲ ಇಲ್ಲ ಈಗ ಎಲ್ಲ ಟೀಚರ್ಸ್ ಯಾವ್ಯಾವ ಕ್ಲಾಸ್ ಆಗ್ತಿದೆಯಲ್ಲ ಎಲ್ಲ ಸಬ್ಜೆಕ್ಟಿಗೂ ಟೀಚರ್ಸ್ ಇದ್ದಾರೆ, ಎಲ್ಲರೂ ಕ್ಲಾಸ್ ತಗೋತಿದ್ದಾರೆ. ಆದ್ರೂ ಕೂಡ ಸ್ಟೂಡೆಂಟ್ಸ್ಗಳು ವಾದ ಮಾಡ್ತಾ ಇದಾರಲ್ಲ, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಅವ್ರು ವಾದ ಮಾಡ್ತಾ ಇದ್ದಾರೆ, ನಿಮ್ಗೆ ಅರ್ಥ ಆಗತ್ತೆ ಏನಕ್ಕೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸ್ಟೂಡೆಂಟ್ಸ್ ಅವ್ರಿಗೆ ಯಾವ್ದೋ ಒಂದು ಹಳೆ ಅಮೌಂಟ್ 17,000 ಅಲ್ಲ ಸರ್, ಒಂದ್ಸರಿ ಇಲ್ಲ ಟೀಚರ್ಸ್ ಹತ್ರನೇ 17,000 ಅಮೌಂಟ್ ತಗೊಂಡು 18,000 ಟೀಚರ್ಸ್ ಹತ್ರ ಎಲ್ಲರೂ ಒಬ್ಬೊಬ್ಬರಾಗೆ ಬಂದು ಅವ್ರವ್ರ ಹೆಸರು ಹೇಳಿ, ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಪಾಠ ಆಗ್ತಾ ಇದೀವಿ. ಇವಾಗ ಸ್ಟೂಡೆಂಟ್ಸ್ ಕೇಳ್ತಿರೋದು ಚೇಂಜ್ ಆಗ್ತಾನೆ ಇರುತ್ತೆ, ಬೇರೆ ಬರ್ತಾರೆ. All the subjects what are there for exam are being taught in Sanjay Gandhi College. ಮೇಡಮ್, ಈಗ ಸ್ಟೂಡೆಂಟ್ಸ್ ಕೇಳ್ತಿರೋದು ಏನಂದ್ರೆ, ಇಲ್ಲಿರ್ತಕ್ಕಂಥ ಟೀಚರ್ಸ್ ಏನು ವೆಬ್ಸೈಟ್ ಅಲ್ಲಿ ಇದೆ ಆ ಟೀಚರ್ಸ್ ಇಲ್ಲಿ ಇಲ್ಲ, ಬೇರೆ ಇದ್ದಾರೆ ಅಂತ ಹೇಳ್ತಾರೆ. Website ಅಲ್ಲಿ it keeps on updating as per the availability of teachers. It is not a permanent post. Now we are permanent illa. So all the portions based on RGHS syllabus, it is being covered as per our syllabus.
ಈಗ ಮೇಡಮ್ ಸ್ಟೂಡೆಂಟ್ಸ್ ಕೇಳಿದಂತೆ ಇದಕ್ಕೆ ಉತ್ತರ ಕೊಡ್ತೀರಾ? ಒಂದೇ ಒಂದು ಸೆಕೆಂಡ್, ಈಗ ನೀವು ಏನು ಕೇಳಬೇಕು ಅಂತ ಇದೆಯಾ? ಸರ್ ಇನ್ನೊಂದು ಮ್ಯಾಮ್ ಹಾಸ್ಪಿಟಲ್ ನಡೀತಾ ಇದೆ. ಇಲ್ಲ ಮ್ಯಾಮ್ ಸರಿ ಸರಿ ನೀವು ಹೇಳೋದು ಸರಿ ಈಗ ನೀವು ಟೀಚರ್ಸ್ ಒಂದು ನಿಮಿಷ. ಇಲ್ಲ ಟೀಚರ್ಸ್ ನಿಂತಿದ್ದಾರೆ. ಮೇಡಮ್ ಕ್ಲಾಸ್ ಬಗ್ಗೆ ಮಾತಾಡ್ತಾರೆ, ಟೀಚರ್ಸ್ ಫೇಕ್ ಲೆಕ್ಚರರ್ಸ್ ಹೋದಾರಲ್ಲ ಅದ್ರ ಬಗ್ಗೆ ಇವಾಗ ನಾವು ಫಸ್ಟ್ ಪ್ರೊಟೆಸ್ಟ್ ಅಂತ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಮುಂಚೆ ನಾವು ಪ್ರಿನ್ಸಿಪಲ್ನ ಅಪ್ರೋಚ್ ಮಾಡಿದ್ವಿ. ಅದು ಯಾವಾಗ ಸ್ಟಾರ್ಟ್ ಆದ್ದು ಅಂತ ಹೇಳಿದ್ರೆ ನಮ್ಮದು ಎಕ್ಸಾಮ್ ಟೈಮ್ ಬಂದಿತ್ತು. ಆವಾಗ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಅಂತ ಹೋದಾಗ ನಮ್ಮ ಸೆಮ್ಮಿಗೆ 1100 ಇತ್ತು, ಬಟ್ ನಮ್ಗಿಂತ 300 ರುಪೀಸ್ ಜಾಸ್ತಿ ತಗೊಂಡ್ರು. ಹಾಗೆ ನಾವು ಯೂನಿವರ್ಸಿಟಿಯಲ್ಲಿ ಈ ರೀತಿ ಇದೆ ಅಲ್ಲ, ಈ ರೀತಿ ಯಾಕೆ ನೀವು ತಗೋತಿದ್ದೀರಾ ಅಂತ ಕೇಳಲಿಕ್ಕೆ ಹೋದಕ್ಕೆ ಅದು ಪರ್ ಸಬ್ಜೆಕ್ಟ್ ಹೀಗೆ ಇದೆ, ಅದಕ್ಕೆ ನಾವು ಆ ಥರ ತಗೋತಿದ್ದೀವಿ, ನಮಗೆ ಎಕ್ಸಾಕ್ಟ್ ರೀಸನ್ ಕೊಡಿ ಅಂತ ಹೇಳಿದಾಗ ನಾವು ರೀಸನ್ ಕೊಡಲಿಲ್ಲ. ಸರಿ ನೀವು ನಮ್ಮ ಹತ್ರ ಬಂದು ಅಂದರೆ ನಾವು ಚೇಂಬರಿಗೆ ಹೋದ್ವಿ, ಪ್ರಿನ್ಸಿಪಲ್ ಮ್ಯಾಮ್ನ ಚೇಂಬರಿಗೆ, ಆದರೆ ಅವ್ರು ಅಲೋ ಮಾಡಲಿಲ್ಲ, ಡೋರ್ ಹಾಕೊಂಡು ಕೂತಿದ್ರು. ಅದೇ ನೀವು ನಮ್ಮ ಹತ್ರ ನಮ್ಮನ್ನು ಕರ್ಸ್ಕೊಳ್ಳೋದಿದ್ರು ಪರವಾಗಿಲ್ಲ, ಸರಿ ಎಲ್ಲರೂ ಮುಂದೆನೇ ಕ್ಲಾಸ್ ಹತ್ರ ಕೇಳ್ತೀವಿ, ಕ್ಲಾಸಲ್ಲಿ ಬರಲಿಲ್ಲ ಕ್ಲಾಸಿಗೆ. ಅದಾದಮೇಲೆ ಪ್ರೊಟೆಸ್ಟ್ ಆದಮೇಲೆ ಬಂದು ಕೇಳಿದ್ರು, ನೀವು ನನ್ನ ಹತ್ರ ಬಂದು ಕೇಳ್ಬೋದಿತ್ತಲ್ಲ, ಇದಕ್ಕೆ ನಾವು ಯಾಕೆ ಇದೆಲ್ಲ ಮಾಡಿದ್ರಿ ಅಂತ ಕೇಳಿದ್ರು. ನಾವು ಹೇಳಿ ಆಗ ಆಮೇಲೆ ಹೇಳಿದ್ದು ಸರಿ ನನ್ನ ತಪ್ಪು ಹೌದು, ನಾನು ಬಂದಿಲ್ಲ. ಆಮೇಲೆ ರೀಸನ್ ಕೊಡ್ತಿದ್ದಾರೆ, ಯೂನಿವರ್ಸಿಟಿಯಿಂದ ಇಷ್ಟೆಲ್ಲ ಇದ್ರು ನೀವು ಯಾಕೆ ಕಲೆಕ್ಟ್ ಮಾಡಿದ್ದೆ, ಆಮೇಲೆ ರೀಸನ್ ಕೊಡ್ತಿದ್ದಾರೆ. ನಿಮ್ಮ ಮುಖ್ಯ ಉದ್ದೇಶ ಏನು, ನಿಮ್ಮ ಕಾಲೇಜಲ್ಲಿ ಏನು ಬೇಕಾಗಿದೆ, ನೀವು ಪ್ರಿನ್ಸಿಪಲ್ಗೆ ಏನು ಮನವಿ ಮಾಡಿದ್ರಿ ಅಷ್ಟು ಮಾತ್ರ ಹೇಳಿ. ನಾವದೇ ಫೀಸಿಗೆ ಫಸ್ಟು ಹೇಳಿದ್ವಿ, ಅದಾದಮೇಲೆ ಕಾಲೇಜ್ ಫೀಸ್ ಕೂಡ ಹೇಳಿದ್ವಿ. ನಮ್ಮದು ಸ್ಟಾರ್ಟಿಂಗ್ 10,000 ಇದ್ದದ್ದು, ಆದರೆ ನಮಗೆ ಸ್ಟಾರ್ಟಿಂಗ್ ಫಸ್ಟ್ ಇಯರಿಗೆ ಬಂದಾಗ 18,000 ಕಟ್ಸ್ಕೊಂಡಿದ್ರು. ಅದರಲ್ಲಿ ಫೀಸ್ ರಿಸಿಪ್ಟಲ್ಲಿ ಯೂನಿಫಾರ್ಮ್ ಫೀಸ್ ಕೂಡ ಇನ್ಕ್ಲೂಡ್ ಮಾಡಿದ್ರು, ಬಟ್ ಎಕ್ಸ್ಟ್ರಾ ತಗೊಂಡಿದ್ರು. ಅದಕ್ಕೆ ಯಾವುದಾದ್ರೂ ರೆಸಿಪ್ಟ್ ಏನಾದ್ರು ಕೊಟ್ಟಿದ್ರಾ ನಿಮಗೆ? ರಿಸಿಪ್ಟ್ ಯೂನಿಫಾರ್ಮ್ ಫೀಸ್ ಅಂತೇಳಿ ಸಪ್ರೇಟಾಗಿ ಕೊಟ್ಟಿರಲಿಲ್ಲ, ಬಟ್ ಕಾಲೇಜ್ ಫೀಸ್ ಅಂತೇಳಿ ರಿಸಿಪ್ಟ್ ಕೊಟ್ಟಿದ್ರು. ಅದು ಇವಾಗ ಸೆಕೆಂಡ್ ಇಯರಿಗೆ ಹೋದಾಗ ಎಷ್ಟು ತಗೊಂಡಿದ್ರು? ಫಸ್ಟ್ 18,000 ತಗೊಂಡಿದ್ರು. 18,000 ಬಿಲ್ ಬಂದಿತ್ತಾ? 18,000 ಹಾಕಿರಲಿಲ್ಲ, ಬರೀ 17,000 ಮಾತ್ರ ಹಾಕಿದ್ರು. ID ಅದನ್ನು ಉಳಿದದೆಲ್ಲ ಬೇರೆ ಇದು. ಅಂದ್ರೆ ನೀವು ಪೇ ಮಾಡಿರೋದು 18,000, ಈಗ ಅವರು ಬಿಲ್ಲಲ್ಲಿ 17,000. ಹೌದು, ಅಷ್ಟು ಮಾತ್ರ ಹೇಳಿದ್ರು. ಮತ್ತೆ ಬೇರೆ ಏನು ಬೇಕು ನಿಮಗೆ ವಿದ್ಯಾರ್ಥಿಗಳಿಗೆ, ಬೇರೆ ಏನು ಬಗ್ಗೆ ಬೇಡಿಕೆ? ಅದೇ ಸರ್, ವಾಶ್ರೂಮ್ ಫೆಸಿಲಿಟಿ. ಎಷ್ಟಿದೆ ವಾಶ್ರೂಮ್? ಈಗ ವಾಶ್ರೂಮ್ ಅಲ್ಲಿ 3 ಇದೆ, ಅದು ಒಂದು ಕೆಳಗೆ ಮಾತ್ರ ಇರೋದು. BPT ಅವರಿಗೆ ಅಲ್ಲಿ ಮೇಲೆ ವಾಟರ್ ಫೆಸಿಲಿಟಿ ಇಲ್ಲ. ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದೀರಾ ಇಲ್ಲಿ? ನಾವೀಗ ನರ್ಸಿಂಗ್ ಅವ್ರನ್ನ 400 ಇರ್ಬೋದು. BPT ಅವ್ರದ್ದು ಸ್ಟ್ರೆಂತ್ ಎಷ್ಟು ಅಂತ ಗೊತ್ತಿಲ್ಲ. ಎಲ್ಲರಿಗೂ ಒಂದೇ ಶೌಚಾಲಯ? ಎಲ್ಲರಿಗೂ ಒಂದೇ ಒಟ್ಟು ಶೌಚಾಲಯ. ಎಷ್ಟು ಶೌಚಾಲಯ ಇದೆ? 3 ಇದೆ. 3 ಇದೆ. ಹಾ. ನಿಮ್ಗೆ ಅದು ಅನುಕೂಲ ಆಗ್ತಾ ಇದೆ? ಇಲ್ಲ ಸರ್, ಅದನ್ನು ಇವಾಗ ಇಂಟರ್ವಲ್ಸ್ ಬಿಡ್ತಾರೆ, 10 ಮಿನಿಟ್ಸ್ ಬ್ರೇಕ್ ಇದ್ದಾರೆ. ಈಗ ನಾವು ಇಷ್ಟು ಜನರಿಗೆ 10 ಮಿನಿಟ್ಸ್ ಅಲ್ಲಿ ಎಲ್ರಿಗೂ ಆಗುತ್ತಾ? ಒಂದು 500 ಜನ ಇದ್ದೀರಾ ನೀವು ಸ್ಟೂಡೆಂಟ್ಸ್? 500 ಜನ ಇದ್ದೀವಿ. ಈಗ ನರ್ಸಿಂಗ್ ಅವ್ರಂತ ಇಷ್ಟ ಅಲ್ಲ, ಈಗ BPT ಅವರು ಇದ್ದಾರೆ, ಅಲೈಡ್ ಅವರು ಇದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಎಲ್ಲರೂ ಅದೇ ವಾಶ್ರೂಮ್ ಯೂಸ್ ಮಾಡಬೇಕಾಗ್ತದೆ. 10 ನಿಮಿಷ ಅಂತೇಳಿ ನಾವು ಬಂದ ಬ್ರೇಕಿಗೆ ನೆಕ್ಸ್ಟ್ ಪೀರಿಯಡಿಗೆ ಹೋಗ್ಬೇಕಾಗ್ತದೆ. ಆಗ ಮತ್ತೆ ಮ್ಯಾಮ್ನವರು ಕ್ಲಾಸಿಂದ ಹೊರಗಾಗ್ತಾರೆ, ಲೇಟ್ ಬಂದಿದ್ದಾರೆ ಅಂತ. ನಾವು ಎಲ್ಲಿಂದ ಅಂತೇಳಿ ಹೋಗೋದು ಸರ್? ಈ ನಿಮ್ಮ ಹೋರಾಟ ಇವಾಗ ಏನು ಈಗ ಮಾಡ್ತಾ ಇದ್ದಿಲ್ಲ, ಇದು ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ, ಇನ್ನು ಮುಂದೆ ಏನಾದ್ರು ತಗೊಂಡು ಹೋಗ್ತೀರಾ? ನಮಗೀಗ ಇಲ್ಲೇ ಸೊಲ್ಯೂಷನ್ ಕೊಟ್ಟರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ನಮಗೆ ವ್ಯಾಲಿಡ್ ರೀಸನ್ ಬೇಕು. ಏನೇ ರೀಸನ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ನಾವು ಇದನ್ನ ಪ್ರೊಟೆಸ್ಟ್ನ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಈಗ ಶಾಲೆ ಮುಖ್ಯಸ್ಥರು ಯಾರಿದ್ದಾರೆ ನಿಮ್ಮ ಕಾಲೇಜಲ್ಲಿ, ಅವ್ರಿಗೆ ಹೆಸರು? ಇವಾಗ ಪ್ರೆಸೆಂಟ್ ಆಗಿ ಪ್ರಿನ್ಸಿಪಲ್ ಇಲ್ಲ ಸರ್. ಈಗ ಎಲ್ಲ ಟೀಚರ್ಸ್ನವರೇ ಎಲ್ಲರ ಹೋಲಾಗಿ ಎಲ್ಲ ಟೀಚರ್ಸ್ನವ್ರು ಮ್ಯಾನೇಜ್ ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು, ಧನ್ಯವಾದ.